ನಮಸ್ಕಾರ ಸ್ನೇಹಿತರೆ, ನಯಾಸ್ ಫಾರ್ಮಿಂಗ್ ಐಡಿಯಾಸ್ಗೆ ಸ್ವಾಗತ. ಇವತ್ತು ಹೊಸ ವಿಚಾರ, ಹೊಸ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ನಯಾಸ್ ಫಾರ್ಮಿಂಗ್ ಐಡಿಯಾಸ್ ಭಾಳ ಹೆಲ್ಪ್ ಆಗ್ತಿದೆ ಅಂತ ಭಾಳ ಜನ ಹೇಳ್ತಾರೆ. ಧನ್ಯವಾದಗಳು. ವೀಡಿಯೋನ ಭಾಳ ಜನ ಸ್ಕಿಪ್ ಮಾಡ್ತಾರೆ. ಸ್ಕಿಪ್ ಮಾಡ್ದಂಗೆ ನೋಡಿದ್ರೆ ಬಹಳ ಮಾಹಿತಿಗಳು ಹೋಗ್ತವೆ. ನಾನು ಇನ್ನೊಂದ್ಸಲಿ ಹೇಳ್ತೀನಿ, ಸ್ಕಿಪ್ ಮಾಡೋದು ನೋಡಿ. 5 ನಿಮಿಷ 10 ನಿಮಿಷ ನಿಮ್ಮದು ವೇಸ್ಟ್ ಆಗ್ಬೋದು. ಬಟ್ ನಾಲೆಜ್ ಇದೆಯಲ್ಲ, ನಾಲೆಜ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ನಾಲೆಜ್ ಪಡ್ಕೊಳ್ಳಿ. ಎಲ್ಲ ರೀತಿಯಿಂದನೂ ಸಕ್ಸಸ್ ಕಡೆ ಹೋಗೋಕ್ಕೆ ನೀವು ಪ್ರಯತ್ನ ಪಡಿ. ಇವತ್ತು ನಾವು ನಮ್ಮಲ್ಲಿ ಬಹಳ ಜನ ಏನು ಹೇಳಿದ್ದಾರೆ ಅಂದರೆ, ಒಂದು ಸಮಸ್ಯೆ ಸರ್, ಗರ್ಭಪಾತ ಸಮಸ್ಯೆ ಭಾಳ ಆಗ್ತದೆ. ಗರ್ಭ ನಿಲ್ತಾ ಇಲ್ಲ. ನಮ್ಮ ಸಮಸ್ಯೆಗಳು, ನಮ್ಮ ಹಸುಗಳಲ್ಲಿ ಗರ್ಭ ನಿಲ್ತಾ ಇಲ್ಲ. ಯಾಕೆ ನಿಲ್ತಾ ಇಲ್ಲ? ನಾವು ಸಿಮೆಂಟ್ ಕೊಡ್ತೀವಿ, ಸಿಮೆಂಟ್ ಒಳ್ಳೆ ತೊಗೊಂಡು ABS ಅದು ಇದು ಅಂತ ಯಾವುದೋ ಒಂದು ತೊಗೊಂಬಂದು ಸಿಮೆಂಟ್ ಕೊಡ್ತೀವಿ, ಅದು ಗರ್ಭ ನಿಲ್ತಾ ಇಲ್ಲ. ಏನು ಸರ್ ಸಮಸ್ಯೆ ಅಂತ ಕೇಳಿದ್ದಾರೆ. ನೋಡಿ, ಸಿಮೆಂಟ್ ಯಾವುದಾದ್ರು ಹಾಕಿ ಪೂರ್ತಿ ನೋಡಿ, ವಿಡಿಯೋನ ಪೂರ್ತಿ ನೋಡಿದಾಗ ಗೊತ್ತಾಗುತ್ತೆ. ಸಿಮೆಂಟ್ ನೀವು ಯಾವುದಾದ್ರು ಹಾಕಿ, ಸಿಮೆಂಟ್ ನೀವು ವರ್ಲ್ಡ್ ವೈಡ್ ಹಾಕಿ, ABS ಹಾಕಿ, ಸೆಕ್ಸಿಮೆನ್ ಹಾಕಿ, ಯಾವುದಾದ್ರೂ ಹಾಕಿ, ಆದರೆ ಹಸುಗಳಲ್ಲಿ ಹಾಕುವ ವಿಧಾನ ಹಾಗೂ ಯಾವ ಸಮಯದಲ್ಲಿ ಮತ್ತು ಯಾವ ರೀತಿಯಲ್ಲಿ ಹಾಕಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ನೋಡಿ, ನೀವು ಹಸುಗಳು ಈಗ ನಿಮ್ಮಲ್ಲಿ ಹಸುಗಳು ಇವತ್ತು ಬೆಳಗ್ಗೆ ಹೀಟಿಗೆ ಬಂತು ಅಂತ ತಿಳ್ಕೊಳ್ಳಿ. ನಿಮ್ಮ ಗಮನಕ್ಕೆ ಇವತ್ತು ಹೀಟಿಗೆ ಬಂತು ಅಂತ ತಿಳ್ಕೊಳ್ಳಿ. ಹೀಟಿಗೆ ಬಂದಾಗ ಏನು ಮಾಡ್ತೀರಾ? ತಕ್ಷಣ ಹೀಟಿಗೆ ಬಂದು ಗೊತ್ತಾದ ತಕ್ಷಣ ಏನು ಮಾಡ್ತೀರಾ? ಅದಕ್ಕೆ ಮೇವಿನ ಪ್ರಮಾಣ ನಿಲ್ಲಿಸ್ಬಿಡಿ. ಮೇವನ್ನು ನಿಲ್ಲಿಸಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಹೀಟಿಗೆ ಬಂದಾಗ ಮೇವು ನಿಲ್ಲಿಸಿದಾಗ ಗೊಬ್ಬರದ ಪ್ರಮಾಣ ಖಾಲಿ ಆಗ್ತಾ ಹೋಗುತ್ತೆ. ನೀವು ಹೀಟಿಗೆ ಬಂದಾಗ ಏನಾಗುತ್ತೆ ಅಂದರೆ, ಹಿಂಡಿ ಕೊಡೋಕೆ ಹೋಗಬೇಡಿ ಮತ್ತು ಮೇವು ಆಲ್ಮೋಸ್ಟ್ ಭಾಳ ಕಡಿಮೆ ಮಾಡಿ. ಏಕೆ? ಅದು ಕನಿಷ್ಠ ಪಕ್ಷ ಇಲ್ಲೊಂದು 10 ಗಂಟೆ ಹಿಂಡಿ ಮತ್ತು ಮೇವಿನ ಕಡೆ ದೂರ ಇಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಹೊಟ್ಟೆಯಲ್ಲಿರುವಂಥ ಪ್ರಮಾಣ ಇದೆಯಲ್ಲ, ನಿಮ್ಮದು ಗೊಬ್ಬರದ ರೂಪದಲ್ಲಿ ಖಾಲಿ ಆಗಲಿ. ಮೂತ್ರದ ರೂಪದಲ್ಲಿ ಗೊಬ್ಬರದ ರೂಪದಲ್ಲಿ ಖಾಲಿ ಆದಾಗ ಹೊಟ್ಟೆ ಖಾಲಿ ಇರುತ್ತೆ. ಆವಾಗ ನೀವು ಸಿಮೆಂಟ್ ಕೊಡಿದಾಗ ನಿಮ್ಮಲ್ಲಿ ಆ ಸಿಮೆಂಟ್ 90% ನಿಲ್ಲೋ ಚಾನ್ಸಸ್ ಇರುತ್ತೆ. ಏಕೆ ಅಂದರೆ, ನೀವು ಕೊಟ್ಟ ಸಿಮೆಂಟು ಇಮಿಡಿಯೇಟ್ಲಿ ಏನಾಗುತ್ತೆ ಅಂದರೆ, ಹೆದರಿಕೆಯಿಂದ ಹಸುಗಳು ಮತ್ತು ಮೂತ್ರ ಆಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಆವಾಗ ನೀವು ಕೊಟ್ಟಿರೋ ಸಿಮೆಂಟ್ ಇದೆಯಲ್ಲ, ಆ ಗೊಬ್ಬರದ ರೂಪದಲ್ಲಿ ನಿಮ್ಮದು ಖಾಲಿ ಆಗುತ್ತೆ. ಎಲ್ಲಿ ತನಕ ಅಂತ ಹೇಳಿದ್ರೆ, ಹಸುಗಳು ನೀವು ಸಿಮೆಂಟ್ ಕೊಡಬೇಕಾದ್ರೆ ಮೇವು ಮತ್ತು ಹಿಂಡಿ ತಪ್ಪಿಸೋದ್ರಿಂದ ಕನಿಷ್ಠ ಪಕ್ಷ 10 ಗಂಟೆ ಪ್ರಮಾಣದಲ್ಲಿ 10 ಗಂಟೆ ನೀವು ಹಿಂಡಿ ಮತ್ತು ಮೇವು ಕೊಡೋದ್ರಿಂದ ಹಳೆ ಗೊಬ್ಬರ ಏನಿರುತ್ತೆ ಪೂರ್ತಿ ಖಾಲಿಯಾಗಿರುತ್ತೆ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ, ಡಾಕ್ಟ್ರು ಬಂದ ತಕ್ಷಣ ಗೊಬ್ಬರ ಕ್ಲೀನ್ ಮಾಡಿ ಸಿಮೆಂಟ್ ಕೊಡ್ತಾರೆ. ಸಿಮೆಂಟ್ ಕೊಟ್ಟಾಗ ಮತ್ತೆ ನೀವು ಹಿಂಡಿ ಮೇವು ಸಿಮೆಂಟ್ ಕೊಟ್ಟಿದ್ದು 2 ಗಂಟೆ ನಂತರ ಕೊಡೋಕೆ ಹೋಗಬೇಡಿ. 2 ಗಂಟೆ ತನಕ 2 ಗಂಟೆ ನಂತರ ನೀವು ಹಿಂಡಿ ಮೇವು ಏನಿದೆ ಎಷ್ಟಾದರೂ ಕೊಡಿ. ಆವಾಗ ಗೊಬ್ಬರ ಆಗಲಿಕ್ಕೆ ಅದು ಕನಿಷ್ಠ ಪಕ್ಷ ಇಲ್ಲ ಅಂದರೂ ಮತ್ತೆ 7 ರಿಂದ 8 ಗಂಟೆ ಬೇಕಾಗುತ್ತೆ. ಅಲ್ಲಿ ತನಕ ಏನಾಗುತ್ತೆ ಅಂದರೆ, ಕನಿಷ್ಠ ಪಕ್ಷ ನಿಮ್ಮ ಹಸುಗಳಲ್ಲಿ ಕೊಟ್ಟಿರೋ ಸಿಮೆಂಟನ್ನು 99 ಭಾಗ ನಿಲ್ಲೋ ಚಾನ್ಸಸ್ ಇರುತ್ತೆ. ಇದು ಮೊದಲನೇದಾಗಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಹಸುಗಳಲ್ಲಿ ಗರ್ಭಪಾತ ಆಗೋ ಸಮಸ್ಯೆ ಭಾಳ ಕಡಿಮೆ ಆಗುತ್ತೆ. ಆಮೇಲೆ ನಿಮ್ಮ ಸಿಮೆಂಟ್ ನಿಲ್ಲೋ ಚಾನ್ಸಸ್ಸು ಭಾಳ ಇರುತ್ತೆ. ಮತ್ತು ಎರಡನೇದಾಗಿ, ಗರ್ಭಕೋಶ ಆಲ್ಮೋಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ, ಹೀಟಿಗೆ ಬಂದಾಗ ಹಸುಗಳು ಒಂದು ಅದರ ಚಲನವಲನ ನೋಡಿ, ಕೆಲವೊಂದು ಬಾಲ ಮೇಲೆ ಎತ್ಕೊಂಡಿರ್ತವೆ. ಆ ಟೈಮಲ್ಲಿ ಗೊತ್ತಾಗುತ್ತೆ ಅದು ಹೊಟ್ಟೆಯಲ್ಲಿ ಸಮಸ್ಯೆ ಇದೆ ಅಂತ. ಅದೊಂದು ಸ್ವಲ್ಪ ಹೊಟ್ಟೆ ಕ್ಲೀನ್ ಮಾಡಿಸೋ ಪ್ರಯತ್ನ ಪಡಿ. ನೀವು ನೀವು ಯಾವ ರೀತಿಯಾಗಿ ನೀವು ಸಿಮೆಂಟ್ ಕೊಡ್ತಿದ್ದೀರಾ ಅದೇ ರೀತಿ ಹಸುಗಳಲ್ಲಿ ಇನ್ನೂ ರಿಪೀಟರ್ಸ್ ಜಾಸ್ತಿ ಆಗ್ತಾಯಿದೆ ಅಂದಾಗ ನೀವೇನು ಮಾಡಬೇಕಂತ, ಒಂದು 2 ಡೇಸ್ ಕಂಟಿನ್ಯೂ ಆಗಿ ಮಿನರಲ್ ಮಿಕ್ಸ್ಚರ್ ಕೊಡಬೇಕು. ಮಿನರಲ್ ಮಿಕ್ಸ್ಚರು ಪ್ಲಸ್ ಸೋಡಾ ಪುಡಿ ಕೊಡಬೇಕು. ಈಗ ನಾವು ಕೊಟ್ಟಿದ್ದೀವಿ, ಈ ರೀತಿ ಮಾಡಲು ನಾವು ಕೆಲವೊಂದು ಸಲ ಕೊಟ್ಟಿದ್ದಾಗ 2 ಡೇಸು ಕಂಟಿನ್ಯೂ ಸೋಡಾ ಪುಡಿ ಮತ್ತು ಮಿನರಲ್ ಮಿಕ್ಸ್ಚರ್ ಕೊಡ್ತಾ ಇರಬೇಕು. ಆವಾಗ ಏನಾಗುತ್ತೆ, ನಿಮ್ಮ ಸೋಡಾ ಪುಡಿಯಿಂದ ಇರುವಂಥ ಗ್ಯಾಸ್ಟ್ರಿಕ್ ಪ್ರಮಾಣವೂ ಕಡಿಮೆ ಆಗುತ್ತೆ. ಆಮೇಲೆ ಹೊಟ್ಟೆ ಒಳಗಿಂದ ಸಮಸ್ಯೆ ಇದೆಯಲ್ಲ ಅದು ಕಡಿಮೆ ಆಗುತ್ತೆ. ಎರಡನೇದಾಗಿ, ಈ ರೀತಿ ನೀವು ಮಾಡಿದಾಗ ನಿಮ್ಮ ಗರ್ಭಪಾತ 99 ಭಾಗ ನಿಲ್ಲೋ ಚಾನ್ಸಸ್ ಇರುತ್ತೆ. ಆಮೇಲೆ ನೀವು ಸಿಮೆಂಟ್ ಕೊಟ್ಟಿದ್ದು 2 ಗಂಟೆ ನಂತರ ಎಷ್ಟಾದರೂ ಮೇವು ಕೊಡಿ, ಎಷ್ಟಾದರೂ ಹಿಂಡಿ ಕೊಡಿ, ಸಮಸ್ಯೆ ಇಲ್ಲ. ಯಾಕಂದರೆ ಅದಕ್ಕೆ ಮತ್ತೆ 7 ರಿಂದ 8 ಗಂಟೆ ಅದಕ್ಕೆ ಮತ್ತೆ ಗೊಬ್ಬರ ರೂಪದ ಮೂತ್ರ ರೂಪದಲ್ಲಿ ಬರಲಿಕ್ಕೆ ಸಮಯ ಬೇಕಾಗುತ್ತೆ. ನೀವು ಮತ್ತೆ ರಾತ್ರಿ ಬಂತು ಅಂತ ತಿಳ್ಕೊಳ್ಳಿ ಹೀಟಿಗೆ, ಆವಾಗ ಸೇಮ್ ರಾತ್ರಿ ಹಿಂಡಿ ನಿಲ್ಲಿಸ್ಬಿಡಿ, ಮೇವು ನಿಲ್ಲಿಸ್ಬಿಡಿ. ಮೇವು ನಿಲ್ಲಿಸಿದಾಗ ಆಲ್ಮೋಸ್ಟ್ ಗೊಬ್ಬರದ ಪ್ರಮಾಣ ಪೂರ್ತಿ ಖಾಲಿ ಆದಮೇಲೆ ಆ ಡಾಕ್ಟ್ರಿಗೆ ಕರೆಸಿ ಆವಾಗ ಇರೋ ಗೊಬ್ಬರನ ಕ್ಲೀನ್ ಮಾಡಿಸಿ ಸಿಮೆಂಟ್ ಕೊಡಿ. 99 ಭಾಗ ನಿಲ್ಲೋ ಚಾನ್ಸಸ್ ಇರುತ್ತೆ. ಮತ್ತು ರಿಪೀಟರ್ ಆಗೋದು ಭಾಳಷ್ಟು ಫೀಡ್ ಕಡೆಯಿಂದ ಆಗುತ್ತೆ. ಕಾನ್ಸಂಟ್ರೇಷನ್ ಫೀಡ್ ಇದೆಯಲ್ಲ, ಈಗೇನಾಗುತ್ತೆ ಅಂದರೆ, ಬಾಡಿ ಗ್ರೋತಿಗೆ ನಿಮ್ಮ ವಿಟಮಿನ್ನು, ಕ್ಯಾಲ್ಶಿಯಂ ಭಾಳ ಮುಖ್ಯ. ನಾವು ಯಾವ ಹಸುಗೆ ಹೈ ಹಿಲ್ಡ್ ಎನಿಮಲ್ ಅಂತೀವಿ, ಅಧಿಕ ಇಳುವರಿ ಕೊಡುವಂಥ ಹಸುಗಳಲ್ಲಿ ಸಮಸ್ಯೆ ಏನಂದರೆ ಬಾಡಿ ಗ್ರೋತ್ ಕಡಿಮೆ ಮಾಡುತ್ತೆ. ಯಾಕಂದರೆ ಸಿಂಪಲ್ ಲಾಜಿಕ್ಕು, ಹಸುಗಳಲ್ಲಿ ಯಾವತ್ತೂ ನಾವು ಹಾಲು ಪ್ರೋಟೀನ್ ಅಂಶ ತೆಗಿತಾ ಇರ್ತೀವಿ, ಕ್ಯಾಲ್ಶಿಯಂ ಹಾಲಿನ ಮುಖಾಂತರ ಬಾಡಿ ಹೋಗ್ತಾ ಇರುತ್ತೆ. ಸೊ ಅದನ್ನು ಮತ್ತೆ ನೀವು ರೈಸ್ ಮಾಡ್ಕೋಬೇಕು ಅಂದಾಗ ಕಾನ್ಸಂಟ್ರೇಷನ್ ಫೀಡ್ ಕಡೆನೇ ನೀವು ಹೋಗಬೇಕಾಗತ್ತೆ. ಒಂದು ಹೈ ಹೀಲ್ಡ್ ಮಿನಿಯಲ್ ಆದರೆ ಅದಕ್ಕೆ ಮಿನರಲ್ ಮಿಕ್ಸ್ಚರ್ ಬೇಕಾಗುತ್ತೆ. ಮತ್ತು ಎರಡನೇದಾಗಿ ಅದಕ್ಕೆ
ಕ್ಯಾಲ್ಶಿಯಂ ಅವಶ್ಯಕತೆ ಇದ್ದೇ ಇರುತ್ತೆ. ಮತ್ತು ನೀವು ಹಿಂಡಿ ರೂಪದಲ್ಲೇ ನೀವು ಕ್ಯಾಲ್ಶಿಯಮ್ಮು ವಿಟಮಿನ್ನು ಎಲ್ಲ ಇರುವಂಥ ಹಿಂಡಿ ಯೂಸ್ ಮಾಡಿದ್ರೆ ಮತ್ತೇನು ಕೊಡುವಂಥ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ನೋಡಿ 50 kg ಬ್ಯಾಗ್ ಬರುತ್ತೆ. 50 kg ಬ್ಯಾಗಲ್ಲಿ ಆಲ್ ಇನ್ಕ್ಲೂಡಿಂಗ್ ನೀವು ಯಾವುದೇ ರೀತಿಯಾದ ಬೇರೆ ಕಂಟೆಂಟ್ ಹಾಕೋ ಅವಶ್ಯಕತೆಯೇ ಇಲ್ಲ. ಎಷ್ಟು ಪ್ರಮಾಣ ಹಸು ಕೊಡ್ತೀರೋ ಅಷ್ಟು ಪ್ರಮಾಣ ಕೊಟ್ಟರೆ ಮುಗೀತು, ಮತ್ತು ಬೇರೆ ಏನೂ ಅವಶ್ಯಕತೆ ಇಲ್ಲ. ಆದಷ್ಟು ಡ್ರೈ ಫೀಡ್ ಕೊಡಿ. ಡ್ರೈ ಫೀಡ್ ಯಾಕೆ ಅಂತ ಹೇಳಿದ್ರೆ ಹಸುಗಳಲ್ಲಿ ನೋಡಿ 4 ಥರದ ಹೊಟ್ಟೆ ಇರುತ್ತೆ. ಮೊದಲನೇ ಹೊಟ್ಟೆಯಲ್ಲಿ ಡ್ರೈ ಫೀಡ್ ಹೋಗೋದ್ರಿಂದ ಏನಾಗುತ್ತಂದರೆ ಮೊದಲನೇ ಹೊಟ್ಟೆಗೆ ಯಾವಾಗ ಹೋಗುತ್ತೆ ಹಸುಗಳಲ್ಲಿ ಅದು ಮತ್ತೆ ರಿಟರ್ನ್ ಮತ್ತು ಹೊರಗಡೆ ತಗೊಳುತ್ತೆ. ಮತ್ತು ನೀವು 2-3ನೇ ಹೊಟ್ಟೆಯಲ್ಲಿ ನೀವು ದ್ರಾವಣ ರೂಪದಲ್ಲಿ ಹೋಗುತ್ತೆ, ಮತ್ತು ಅದು ರಿಟರ್ನ್ ಬರಲ್ಲ. ಮೊದಲನೇ ಹೊಟ್ಟೆಯಲ್ಲಿ ನೀವು ಹೋದಾಗ ಏನಾಗುತ್ತಂದರೆ ಮತ್ತು ಹಸುಗಳು ಫೀಡಿಂಗ್ ಎಲ್ಲ ಕೆಲಸ ಆದಮೇಲೆ ಮೇವೆಲ್ಲ ತಿಂದಮೇಲೆ ಮತ್ತು ಅದನ್ನು ನಾವು ಮೆಲ್ಕು ಹಾಕೋದು ಅಂತೀವಿ, ಮತ್ತು ಹೊರಗಡೆ ತಗೊಳುತ್ತೆ. ಹೊರಗಡೆ ತೊಗೊಂಡು ಮತ್ತೆ ಮೆಲ್ಕು ಹಾಕುತ್ತೆ. ಮೇವಿನ ಜೊತೆಗೆ ಹಿಂಡಿ ಪ್ರಮಾಣ ಬಂದು ಮೆಲ್ಕು ಹಾಕೊಳ್ಳುತ್ತೆ. ಆವಾಗ ಆ ಹಿಂಡಿ ಪ್ರಮಾಣ ಆಲ್ಮೋಸ್ಟು ಗೊಬ್ಬರದ ರೂಪದಲ್ಲಿ ನಿಮ್ಗೆ ಹೋಗೋ ಚಾನ್ಸಸ್ ಭಾಳ ಕಡಿಮೆ ಇರುತ್ತೆ. ಸೊ ಯಾವ ಹಸುಗಳು ಚೆನ್ನಾಗಿ ಮೆಲ್ಕು ಹಾಕ್ತಾವೋ ಅದು ಆರೋಗ್ಯವಂತವಾಗಿದೆ ಅಂತ ಲೆಕ್ಕ. ಇದು ಫಾಲೋಅಪ್ ಮಾಡಿ ನಿಮ್ಮ ಹಸುಗಳು 100% ನಿಮ್ಮದು ಗರ್ಭಪಾತ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಮತ್ತು ಎರಡನೇದಾಗಿ ಕೆಲವರು ಡೈರಿ ಲೋನ್ ಬಗ್ಗೆ ಕೇಳಿದ್ದಾರೆ. ನೋಡಿ, ಲೋನ್ ಬಗ್ಗೆ ನಾನು ಪ್ರಾಜೆಕ್ಟ್ ರಿಪೋರ್ಟು ನಿಮಗೆ ಎಲ್ಲರಿಗೂ ಕಳಿಸ್ತಾ ಇದ್ದೀನಿ. ಆದಷ್ಟು ಜನರಿಗೆ ಈ ರೀತಿ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಬರುತ್ತೆ. ಈ ಪ್ರಾಜೆಕ್ಟ್ ರಿಪೋರ್ಟ್ ಏನಾಗುತ್ತೆ ಅಂದರೆ ನೀವು ಎಷ್ಟು ಹಸು ಮಾಡಬೇಕಂತ ಇದ್ದೀರಾ ಬ್ಯಾಂಕ್ ಲೋನಿಗೆ, ಆಮೇಲೆ ಎಷ್ಟು ಹಸು ಮಾಡ್ಕೊಂಡು ಇದು ಡಾಕ್ಯುಮೆಂಟೇಷನ್ ಆಫ್ ಏನಾಗುತ್ತೆ ಅಂದರೆ ಡಾಕ್ಯುಮೆಂಟ್ ಫಾರ್ ಬ್ಯಾಂಕ್ ಲೋನ್, ಈ ರೀತಿ ಫೆಸಿಲಿಟಿ. ಆದರೆ ಇದು ಮಾಡೋದಕ್ಕಿಂತ ಮುಂಚೆ ನೀವು ಏನು ನಿಮ್ಮ ಆಧಾರ್ ಕಾರ್ಡನ್ನ ನನಗೆ ಕಳಿಸ್ಕೊಡಿ, ಮತ್ತು ನಿಮ್ಮ ಯಾವ ಬ್ಯಾಂಕಲ್ಲಿ ನಿಮ್ಮ ಅಕೌಂಟ್ ಇದೆ ಲೆಕ್ಕ ಕಳಿಸಿ ನನಗೆ. ಆ ಮೇಲೆ ನಿಮ್ಮ ಶೆಡ್ ರೆಡಿ ಇದೆಯಾ, ವ್ಯವಸ್ಥೆ ಇದೆಯಾ, ಅದ್ರ ಮೇಲೆ ನಾನೇನು ಮಾಡ್ತೀನಿ ಅಂದರೆ ಆ ಬ್ಯಾಂಕ್ ಮ್ಯಾನೇಜರ್ಗೆ ಮಾತಾಡಿ ನಿಮ್ಮ ಲೋನ್ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಲೋನು ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ ಸರ್. ಲೋನ್ ಮಾಡಿಸ್ಕೊಂಡ್ಮೇಲೆ ಅದನ್ನು ತೀರಿಸಲಿಕ್ಕೆ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಮಾಹಿತಿ ಬೇಕು. ಮಾಹಿತಿ ಇದ್ದಾಗ ನಾವು ದುಡಿದಾಗ ನಾವು ಲೋನ್ ತೀರಿಸ್ಕೊಳ್ತೀವಿ. ಆಮೇಲೆ ಈ ನಾವು ಲೋನ್ ತೊಗೊಂಡು ಅದನ್ನು ಮತ್ತೆ ಕಡದೆ ಇರೋಂಗೆ ನಮ್ಮ ಸಿಬಿಲ್ ಮಾಡ್ಕೊಳ್ಳೋದು ಬೇಡ. ಮತ್ತು ಎರಡನೇದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಹೈನುಗಾರಿಕೆ ಮಾಡ್ತೀರಾ ಅಂತ ಹೇಳಿದಾಗ ಹೈನುಗಾರಿಕೆಯಲ್ಲಿ ನಿಮಗೆ ಮೊದಲನೇದಾಗಿ ನಿಮಗೆ ಬೇಕಾಗಿರೋದು ಹಸುಗಳ ಆಯ್ಕೆ ಬಗ್ಗೆ ನಾನು ನಿಮ್ಮಲ್ಲಿ ಸೆಕೆಂಡ್ ಸ್ಯಾಟರ್ಡೇ ನಮ್ಮದು ಒಂದು ಫಂಕ್ಷನ್ ಇದೆ, ಎಲ್ಲರೂ ಬರ್ತಿದ್ದಾರೆ. ತಾವು ಆದಷ್ಟು ಜನ ಶಿವಮೊಗ್ಗ ಬನ್ನೋಕ್ಕೆ ಪ್ರಯತ್ನ ಪಡಿ. ನಮಗೆ ಅದ್ರ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಕೊಡ್ತೀವಿ. ಮತ್ತು ನೋಡಿ, ಹಸುಗಳು ಲೋನ್ ರೂಪದಲ್ಲಿ ಕೊಡ್ತೀರಾ ಸರ್, 100% ಕೊಡ್ತೀನಿ. ನೀವು 2 ಹಸುನ ನೀವು ಲೋನ್ ಕ್ಲೀನಾಗಿ ತೊಗೊಂಡು ಸಾಕಿ. ನಾನು ಕೈಯಿಂದ ಕೊಡ್ತಲ್ಲ, ಬ್ಯಾಂಕಿಂದ ಮಾಡಿಸ್ಕೊಡ್ತೀನಿ, ಡೆಫಿನೆಟ್ಲಿ ಮಾಡಿಸ್ಕೊಡ್ತೀನಿ. ಆದರೂ ಕೆಲವೊಬ್ಬರಿಗೆ ಬ್ಯಾಂಕ್ ಲೋನ್ ಲೇಟ್ ಆದರೆ ಅವರಿಗೆ 1-2 ಹಸು ಕೊಡುವಂಥ ವ್ಯವಸ್ಥೆ ನಾನು ಮಾಡ್ತಾಯಿದ್ದೀನಿ. ನೀವೇನು ಮಾಡಬೇಕು, ಮೊದಲನೇದಾಗಿ ತಾವು ಹೈನುಗಾರಿಕೆಯಲ್ಲಿ ಮಾಹಿತಿ ಪಡೆದಿರಾ ಅಂತ ನನಗೆ ಡೀಟೇಲ್ ಬೇಕು. ಆವಾಗ ನಾವೇನು ಮಾಡ್ತೀನಿ ಅಂತಂದರೆ ನಿಮಗೆ ವ್ಯವಸ್ಥೆ ಅಂತ ಮಾಡ್ಕೊಡ್ತೀನಿ. ಒಂದು ಗರ್ಭಕೋಶದ ನಿಮ್ಮ ಸಮಸ್ಯೆ ಹೋಯ್ತು ಅಂತ ತಿಳ್ಕೊಳ್ತೀನಿ. ಮತ್ತು ನಿಮ್ಮ ಬ್ಯಾಂಕ್ ಲೋನಿಂದು ಅದ್ರದ್ದು ಸಪ್ರೇಟ್ ನಾನು ವೀಡಿಯೋನೇ ಮಾಡ್ತೀನಿ. ಯಾವ ರೀತಿ ಪ್ರಾಜೆಕ್ಟ್ ಮಾಡಬೇಕು, ಯಾವ ರೀತಿ ರಿಪೋರ್ಟ್ ಮಾಡಬೇಕು, ಬ್ಯಾಂಕಿಗೆ ನೀವು ಬ್ಯಾಂಕಿಗೆ ಡಾಕ್ಯುಮೆಂಟ್ ಸಲ್ಲಿಸಿದಾಗ ಅವ್ರು ನಿಮಗೆ ಬ್ಯಾಂಕ್ ಲೋನ್ ಕೊಡೋಲ್ಲ ಅಂತ ಹೇಳ್ತಾರಲ್ಲ, ಅದಕ್ಕೆ ನಾವೇನು ಮಾಡಬೇಕು, ಎಲ್ಲ ರೀತಿಯಿಂದ ನಾನು ಕೂಲಂಕುಷವಾಗಿ ತಮ್ಮಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಇವತ್ತು ಭಾಳ ಜನ ಸಬ್ಸ್ಕ್ರೈಬರ್ಸು ನನಗೆ ಭಾಳಷ್ಟು ವಿಷಯಗಳು ಕೇಳಿದ್ದಾರೆ. ಅವ್ರಿಗೆ ಎಲ್ಲ ವಿಷಯನ ಒಂದೇ ವಿಡಿಯೋದಲ್ಲಿ ತೋರಿಸೋಕ್ಕಾಗಲ್ಲ. ಎಲ್ಲದು ಒಂದೊಂದಾಗೆ ನಾನು ಎಲ್ಲ ವಿವರಿಸ್ತಾ ಹೋಗ್ತೀನಿ. ಇವತ್ತು ನಮ್ಮದು ಇವತ್ತಿಗೆ 96 ಡೈರಿ ಫಾರ್ಮ್ ಕಂಪ್ಲೀಟ್ ಆಗಿದೆ. 96 ಕರ್ನಾಟಕದಲ್ಲಿ 96 ಡೈರಿ ಫಾರ್ಮ್ ಕಂಪ್ಲೀಟ್ ಇದೆ. ಎವ್ರಿ ಎಲ್ಲ ಡೈರಿ ಫಾರ್ಮು ಸಕ್ಸಸ್ಗಳೇ ಹೋಗ್ತಾಯಿದೆ. ನಾನು ಎಲ್ಲ ಕಡೆ ನೋಡ್ತಾಯಿದ್ದೀನಿ, ಅವ್ರ ನಂಬರ್ ಡಿಸ್ಪ್ಲೇ ಮಾಡ್ತಾಯಿದ್ದೀನಿ, ಎಲ್ಲರೂ ಸಕ್ಸಸ್ಗಳೇ ಹೋಗ್ತಿದೆ. ಯಾಕೆ ಸಕ್ಸಸ್ಗಳೇ ಹೋಗ್ತಿದ್ದಾರೆ ಅಂದರೆ ಒಂದು ಮಾಹಿತಿ, ಎರಡನೇದಾಗಿ ನಾನು ಕೊಟ್ಟಿರೋಂಥ ಟಿಪ್ಸು ಮೇವಿನ ಬಗ್ಗೆ. ಮೇವನ್ನು ಸರಿಯಾಗಿ ಯೂಸ್ ಮಾಡ್ತಾಯಿದ್ದಾರೆ, ಹಿಂಡಿ ಸರಿಯಾಗಿ ಯೂಸ್ ಮಾಡ್ತಿದ್ದಾರೆ. ಆಮೇಲೆ ಹಾಲು ಇಳುವರಿ ಯಾವುದೂ ಕಡಿಮೆ ಆಗ್ತಾಯಿಲ್ಲ, ಗರ್ಭಪಾತ ಸಮಸ್ಯೆ ಇಲ್ಲ, ಎಲ್ಲ ರೀತಿಯಿಂದಲೂ ಅನುಕೂಲ ಆಗ್ತಾಯಿದೆ. ನಿಮ್ಮ ಗರ್ಭಪಾತ ಒಂದು ಪಕ್ಷ ನಾನು ಹೇಳಿದ್ದು ಗರ್ಭಪಾತ ಸಮಸ್ಯೆ ಆದ್ರೂ ಆ ಹಸುನ ನಾನು ರಿಪ್ಲೇಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಗೋದು ಬಹಳ ಕಡಿಮೆ. ಓಕೆ ಸ್ನೇಹಿತರೆ, ತಾವು ಎಷ್ಟು ಜನ ನೋಡ್ತಿದ್ದೀರಾ? ಬಹಳ ಜನ ಸಬ್ಸ್ಕ್ರೈಬ್ ಆಗಿಲ್ಲ. ಸಬ್ಸ್ಕ್ರೈಬ್ ಆದರೆ ಮಾಹಿತಿ ಸಿಗುತ್ತೆ. ಈಗ ಬೇರೆಯವ್ರ ಥರ ನಾನು ಯೂಟ್ಯೂಬ್ ಇನ್ನೊಂದು ಚಾನಲಿಗೆ ಹೋಗಿ ಅವ್ರಿಗೆ ಏನು ಮಾಡ್ತಾರೆ ಸರ್, ಇವ್ರು ಮಾಡ್ತಾರೆ, ಎಲ್ಲ ವಿಷಯನ ನಾನು ಈ ಕಿಚಡಿ ಅಂತಾರಲ್ಲ ಆ ರೀತಿ ಮಾಡಿ ತೋರಿಸ್ತಾ ಇಲ್ಲ. ಎಲ್ಲ ವಿಷಯನೂ ಒಂದೇ ಡಿಸ್ಪ್ಲೇಯಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಮುಖಾಂತರ ತಮಗೆ ಏನೇನು ಸಮಸ್ಯೆ ಇದೋ ಎಲ್ಲ ಪರಿಹರಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಇವತ್ತು ನಮ್ಮ ಗರ್ಭಕೋಶದ ಸಮಸ್ಯೆ ಹೇಳಿದ್ದೀನಿ, ಇದನ್ನು ನೀವು ಟ್ರೈ ಮಾಡಿ. ಒಂದು ಪಕ್ಷ ನಾನು ಹೇಳಿದ್ದು ನಿಮಗೆ ನೀವು ಓಕೆ ಆಗಿಲ್ಲ ಅಂದರೆ ಕಾಮೆಂಟಲ್ಲೇ ಹೇಳಿ ಸರ್, ನೀವು ಹೇಳ್ತಾ ತಪ್ಪಿದೆ ಅಂಥೇಳಿ. ಇನ್ನೇನು ನಾನು ನನ್ನ ತಪ್ಪನ್ನು ಒಪ್ಕೊಳ್ಳೋಕೆ ರೆಡಿದ್ದೀನಿ. ನಾನು ಮಾಡಿರೋದನ್ನು ನಮ್ಮದು ನೋಡಿ 140 ಹಸುವಲ್ಲಿ ಕನಿಷ್ಠ ಪಕ್ಷ 1-2 ರಿಪೀಟ್ ಆಗೋದು ಬಿಟ್ಟರೆ ಯಾವುದೂ ರಿಪೀಟ್ ಆಗೋ ಚಾನ್ಸಸ್ ಭಾಳ ಕಡಿಮೆ ಇರ್ತವೆ. ಕಾನ್ಸಂಟ್ರೇಷನ್ ಫೀಡ್ ಸ್ಟಾರ್ಟ್ ಮಾಡಿ ಎಲ್ಲರೂ ಕಾನ್ಸಂಟ್ರೇಟ್ ಫೀಡ್ ಕಳಿಸ್ತಾ ಇದ್ದೀನಿ, ಎಲ್ಲ ದೃಷ್ಟಿಗೂ ಬರ್ತಾಯಿದೆ. ಫೀಡ್ ಚೆನ್ನಾಗಿದ್ದಾಗ ಹೆಲ್ತ್ ಚೆನ್ನಾಗಿರುತ್ತೆ, ಹೆಲ್ತ್ ಚೆನ್ನಾಗಿದ್ದಾಗ
ನಿಮ್ಮ ಗ್ರೋತ್ ಚೆನ್ನಾಗಿರುತ್ತೆ. ಗ್ರೋತ್ ಚೆನ್ನಾಗಿದ್ದಾಗ ಮಿಲ್ಕ್ ಚೆನ್ನಾಗಿ ಬರುತ್ತೆ. ಮಿಲ್ಕ್ ಚೆನ್ನಾಗಿದ್ದಾಗ ಪ್ರಾಫಿಟ್ ಚೆನ್ನಾಗಿ ಬರುತ್ತೆ. ಪ್ರಾಫಿಟ್ ಚೆನ್ನಾಗಿದ್ದಾಗ ನಾವು ಲೈಫಲ್ಲಿ ಲೀಡ್ ಮಾಡಲಿಕ್ಕೆ ಒಳ್ಳೆ ಅನುಕೂಲ ಆಗುತ್ತೆ. ಮುಂದೆ ಹೈನುಗಾರಿಕೆನ ಹಸುಗಳನ್ನು ಸಿಕ್ಕಾಬಿಟ್ಟೆ ಬೆಳೆಸಲಿಕ್ಕೂ ಅನುಕೂಲ ಆಗುತ್ತೆ. ಈ ಥರದಿಂದ ನೀವು ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇವತ್ತು ನಮಗೆ ನಿಮ್ಮ ಪ್ರೀತಿ ನನಗೆ ಭಾಳ ಸಿಗ್ತಾಯಿದೆ. ಇನ್ನೂ ನಿಮ್ಮ ಜೊತೆಗೆ ಇನ್ನೂ ಬೆರಿಬೇಕಂತ ಇದ್ದೀನಿ. ಆದಷ್ಟು ಜನ, ಎಷ್ಟು ಜನ ನೋಡ್ತಿದ್ದೀರೋ ಇಮಿಡಿಯೇಟ್ಲಿ ಬಂದ ತಕ್ಷಣ ರೆಡ್ ಬಟನ್ ಇದೆ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿರಿ. ಮಾಹಿತಿಗಳು ಕಂಪ್ಲೀಟಾಗಿ ಮಾಹಿತಿ ಸಿಗ್ತವೆ. ಓಕೆ, ಧನ್ಯವಾದಗಳು.